ನಮಸ್ಕಾರ. ಸಿರಿ ಕನ್ನಡದ ಕಾರ್ಯಕ್ರಮ ಇಂಡಸ್ 555 DCRS TMT ಅರ್ಪಿಸುವ ಪ್ರಾಡಕ್ಟ್ ಪ್ರಪಂಚ ಸ್ಪೆಷಲ್ ಪಾರ್ಟ್ನರ್ಸ್ ಶ್ರೀಕೃಷ್ಣ ಶುದ್ಧಹಳ್ಳಿ ತುಪ್ಪ, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್, ಮಂಕಿ 555 ಪ್ರೀಮಿಯಂ ಪೊರಕೆ ಹಾಗೂ ಐಶ್ವರ್ಯ ಟೀ ಇಂಡಸ್ಟ್ರೀಸ್ ರವರ KT ಸ್ಪೆಷಲ್ ಟೀ. ನಾನು ನಿಮ್ಮ ಇಂಚರ ಭರದ್ರಾಜ್. ಇವತ್ತು ನಾವಿದ್ದೀವಿ ನ್ಯೂ ಟೆಕ್ ಸಂಸ್ಥೆಯಲ್ಲಿ. ಇಲ್ಲಿ ಟ್ಯಾಗ್ ಲೈನೇ ಇದೆ, ಎನರ್ಜಿ ಫಾರ್ ಚೇಂಜಿಂಗ್ ಇಂಡಿಯಾ ಅಂತ ಹೇಳಿ. ಇದು ಎಷ್ಟು ವಿಶೇಷ, ಇವರ ಪ್ರಾಡಕ್ಟ್ಗಳು ಎಷ್ಟು ವಿಶೇಷ, ಸೋಲಾರ್ ರೂಫ್ ಟಾಪ್ ಆಗಿರ್ಬೋದು, ಸೋಲಾರ್ ಸ್ಟ್ರೀಟ್ ಲೈಟ್ ಆಗಿರಬಹುದು, ಈ ಪ್ರಾಡಕ್ಟ್ಗಳು ಎಷ್ಟು ವಿಶೇಷ ಮತ್ತು ವಿಭಿನ್ನ ಅಂತ ತಿಳ್ಕೊಳ್ಳೋಣ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಶ್ರೀ ಸುರೇಂದ್ರ ಕುಮಾರ್ ಅವರಿಂದ. ಸರ್ ನಮಸ್ಕಾರ. ನಮಸ್ಕಾರ ಸರ್. 1992ರಲ್ಲಿ ಶುರುವಾದಂಥ ನ್ಯೂ ಟೆಕ್ ಸಂಸ್ಥೆ ಯಾವ ಉದ್ದೇಶದಿಂದ ಶುರು ಮಾಡಿದ್ರಿ, ಹಾಗೆ ಕಂಪನಿಯ ಹಿನ್ನೆಲೆ ಬಗ್ಗೆ ತಿಳಿಸ್ಕೊಡಿ. ನಾವು ಜಸ್ಟ್ ಅವಾಗ ನಮ್ಮ ಎಜುಕೇಷನ್ನ ಮುಗಿಸಿ ಯಾವ್ದಾದ್ರು ಉದ್ಯೋಗದಲ್ಲಿ ನಾವು ತೊಡಗಿಸ್ಕೊಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿದ್ವಿ. ಈ ಉದ್ಯಮ ಇದು ಪರಿಸರ ಮತ್ತು ಸಮಾಜಕ್ಕೆ ಮತ್ತು ದೇಶಕ್ಕೆ ಎಲ್ಲ ರೀತಿಯಿಂದ ಅನುಕೂಲಕರವಾಗಿರೋಂತಹ ಪ್ರಾಡಕ್ಟ್ಸ್ಗಳನ್ನ ಮಾಡೋಣ ಅನ್ನೋದು ಒಂದು ಧ್ಯೇಯ. ಇನ್ನೊಂದೇನು ಅಂದರೆ ನಾವು ಬಿಸ್ನೆಸ್ ಮಾಡಿದ್ಮೇಲೆ ಪ್ರಾಫಿಟಬಿಲಿಟಿ, ನಮ್ಮ ಸಸ್ಟೈನಬಿಲಿಟಿ, ನಮ್ಮ ಬೆಳವಣಿಗೆಗೆ ಇದಕ್ಕೆ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಮಾಡಬೇಕು. ಈ ಥರದ್ದು ಯಾವ ಪ್ರಾಡಕ್ಟ್ಗಳನ್ನ ನಾವು ಚೂಸ್ ಮಾಡಿಕೊಂಡು ಒಂದು ಮ್ಯಾನುಫ್ಯಾಕ್ಚರಿಂಗು, ಮಾರ್ಕೆಟಿಂಗು, ಸೇಲ್ಸು, ಟ್ರೇಡಿಂಗು ಮಾಡಬೇಕು ಅನ್ನೋ ಉದ್ದೇಶ ಮನಸ್ಸಲ್ಲಿತ್ತು. ನಮ್ಮ ಸಂಸ್ಥೆಯ ಕೋರ್ ವ್ಯಾಲ್ಯೂನೂ ಸಹಿತ ಅದನ್ನೇ. ಏನಂತ ಹೇಳಿದ್ರೆ ಗ್ರೀನ್ ಎನರ್ಜಿ ಮತ್ತು ನೇಷನ್ ಬೆನಿಫಿಟ್ ಮತ್ತು ಈ ಒಂದು ಪರಿಸರಕ್ಕೆ, ನಮ್ಮ ಪ್ರಪಂಚಕ್ಕೆ ಒಂದು ಕೊಡುಗೆ ಆಗೋಂಥ ಪ್ರಾಡಕ್ಟು ಇದು ಸೋಲಾರಲ್ಲಿ ಸಾಧ್ಯತೆ ಇದೆ ಅಂತ ನಾವು 92ರಲ್ಲೇ ಕಂಡುಕೊಂಡ್ವಿ. ಅಂದು ನಾವು ಇಬ್ಬರು ಪಾರ್ಟ್ನರ್ಸ್ಗಳೊಂದಿಗೆ ಅವತ್ತು ಸ್ಟಾರ್ಟ್ ಮಾಡಿದ್ವಿ 1992ಇಂದ. ಅದು ಒಂದು ಸಣ್ಣ ಬಂಡವಾಳದೊಂದಿಗೆ ನಾವು ಅವತ್ತು ಸ್ಟಾರ್ಟ್ ಮಾಡಿದ್ವಿ ಅಂತೇಳಿ ತಪ್ಪಾಗಲಾರ್ದು. ಅವತ್ತು ನಮ್ಮ ತಂದೆ ತಾಯಿಗಳು ಸಹಿತ ಸರ್ಕಾರಿ ನೌಕರರು. ನಮ್ಮ ಇನ್ನೊಬ್ಬರು ಡೈರೆಕ್ಟರ್ಸ್ ಪ್ರಕಾಶ್ ಅಂತ ಇದ್ದರು, ಅವರು 2020ರಲ್ಲಿ ಕೋವಿಡಲ್ಲಿ ನಿಧನ ಆದರು. ಅವರು ನಾವು ಸೇರಿಕೊಂಡು ಒಂದು 25,000 ರೂಪಾಯಿ ಬಂಡವಾಳ ಒಬ್ಬೊಬ್ಬರು ಹಾಕಿ ಅವತ್ತು ಅದು ಪ್ರಾರಂಭವನ್ನು ನಾವು ಕೈಗಾರಿಕೆಯನ್ನು ಪ್ರಾರಂಭ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. 1992ರಲ್ಲಿ ಸೋಲಾರ್ ವಾಟರ್ ಹೀಟರ್ಸು, ಅದರಿಂದ ಬಿಸಿನೀರು ಬರುತ್ತೆ ಅನ್ನೋದೇ ಜನಕ್ಕೆ ಒಂದು ನಂಬಿಕೆ ಇಲ್ಲದಿದ್ದಂಥ ಕಾಲ. ಅಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ, ಸರ್ ಸ್ನಾನ ಮಾಡಿ ನೀವು ಅದರದ್ದು ಉಪಯೋಗ ತಿಳ್ಕೊಳ್ಳಿ, ನಿಮಗೆ ಅದು ನಿಜವಾಗ್ಲೂ ಅದು ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಮಾತ್ರ ಪೇಮೆಂಟ್ ಕೊಡಿ ಅಂತೇಳಿ ಸೋಲಾರ್ ವಾಟರ್ ಹೀಟ್ರ್ ಹಾಕಿ 1 ತಿಂಗಳಾದ ಮೇಲೆ ಅವರೆಲ್ಲ ಕನ್ವಿನ್ಸ್ಗಳಿಗೂ ಸೂಕ್ತ ಅಂತ ಅನಿಸಿದ ಮೇಲೆ ಪೇಮೆಂಟ್ಗಳು ತೊಗೊತಾ ಇದ್ವಿ ಆ ದಿನಗಳಲ್ಲಿ. ಆ ರೀತಿ ತಗೊಂಡು ಮಾರ್ಕೆಟಿಂಗನ್ನು ಮಾಡ್ತಾಯಿದ್ವಿ. ಅವತ್ತು ನಾವು ಒಂದು ಸ್ಟಾರ್ಟಿಂಗ್ ವಿತ್ 4 ಎಂಪ್ಲಾಯೀಸು, ಒಂದು ಫ್ಯಾಕ್ಟ್ರಿ ಎಂಪ್ಲಾಯೀಸ್, ಒಂದು 4 ಎಂಪ್ಲಾಯೀಸ್ಗಳೊಂದಿಗೆ ತಿಂಗಳಿಗೆ 4 ಸೋಲಾರ್ ವಾಟರ್ ಹೀಟರ್ಗಳು ಮಾಡ್ಕೊಬೇಕು ಅನ್ನೋ ಒಂದು ರೀತಿಯಲ್ಲಿ ಟಾರ್ಗೆಟಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅಂದು 4 ಸೋಲಾರ್ ವಾಟರ್ ಹೀಟರ್ಗಳೊಂದು ಸೇಲ್ ಮಾಡ್ತಾ ಇದ್ದಿದ್ದು ಇಂದು ತಿಂಗಳಿಗೆ 2,000ಕ್ಕೂ ಮಿಗಿಲಾದ ಸೋಲಾರ್ ವಾಟರ್ ಹೀಟರ್ಗಳು ಮಾಡೋ ಮಟ್ಟಕ್ಕೆ ಬೆಳೆದಿದ್ದೀವಿ. ಇದುವರೆಗೂ ನಾವು ಹೆಚ್ಚು ಕಡಿಮೆ 3 ಲಕ್ಷಕ್ಕೂ ಹೆಚ್ಚು ಸಂತೃಪ್ತ ಗ್ರಾಹಕಗಳನ್ನ ಹೊಂದಿದ್ದೀವಿ ಅಂತ ಹೇಳ್ಬೋದು. ಇಡೀ ದೇಶಾದ್ಯಂತ ನಮ್ಮ ಇನ್ಸ್ಟಾಲೇಷನ್ಸ್ಗಳನ್ನ, ಸೋಲಾರ್ ವಾಟರ್ ಹೀಟರ್ಗಳನ್ನ, ಸೋಲಾರ್ ವಾಟರ್ ರೂಫ್ ಟಾಪನ್ನು, ಸೋಲಾರ್ ಇಂಟಿಗ್ರೇಟೆಡ್ ಹೀಟ್ ಪಂಪು, ಭಾಳಷ್ಟು ಪ್ರಾಜೆಕ್ಟ್ಸ್ಗಳನ್ನ ದೇಶಾದ್ಯಂತ ಮಾಡಿದ್ದೀವಿ. ಅದರಲ್ಲಿ ಪ್ರಚಲಿತವಾಗಿ ಪ್ರಮುಖವಾಗಿ ನಾವು ರಾಷ್ಟ್ರಪತಿ ಭವನಲ್ಲಿ ಮಾಡಿದ್ದೀವಿ 42,000 ಲೀಟರ್ಸು. ಅದೇ ರೀತಿ ಮಾತಾ ವೈಷ್ಣವದೇವಿ ಟೆಂಪಲಲ್ಲಿ ಸಹಿತ, ಒಂದು ಶ್ರೈನಲ್ಲಿ ಸಹಿತ ಹೆಚ್ಚು ಕಡಿಮೆ 62,000 ಸೋಲಾರ್ ವಾಟರ್ ಹೀಟರ್ಗಳನ್ನ ಮಾಡಿದ್ದೀವಿ. 62,000 ಲೀಟರ್ಸ್ ಪ್ರಾಜೆಕ್ಟ್ಸ್ಗಳು. ಅದೇ ರೀತಿ ದೇಶದ ವಿವಿಧ ಪ್ರಾಂತ್ಯಗಳಲ್ಲಿ ಮಣಿಪುರು ಮತ್ತು ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಪ್ರಾಜೆಕ್ಟ್ಸು ಮತ್ತು ಭಾಳಷ್ಟು ರಾಜಭವನಗಳು, ಇದು ನಾನು ಹೇಳೋಂಥದ್ದು ಇಟ್ ಈಸ್ ಎ ಮೇಜರ್ ಪ್ರಾಜೆಕ್ಟ್ಸ್. ಇದನ್ನು ದೇಶಾದ್ಯಂತ ಮಾಡಿದ್ದೀವಿ. ಮತ್ತು ಕರ್ನಾಟಕದಲ್ಲೂ ಭಾಳಷ್ಟು ಇನ್ಸ್ಟಿಟ್ಯೂಷನ್ಸು ಮತ್ತು ಗ್ರಾಹಕರುಗಳ ಮನೆಗಳ ಮೇಲೆ ಇವತ್ತು ನ್ಯೂ ಟೆಕ್ ರಾರಾಜಿಸ್ತಿದೆ. ಅಂದು ನಾವು ಕೊಟ್ಟ ಶ್ರಮ ಇವತ್ತು ಒಂದು ಪ್ರತಿಫಲ ಕೊಡ್ತಾ ಇದೆ ಅಂದರೆ ತಪ್ಪಾಗಲಾರದು. ಹಾಗೆ ತಾವು ಸೋಲಾರ್ ಥರ್ಮಲ್ ಫೆಡರೇಷನ್ ಆಫ್ ಇಂಡಿಯಾದ ಚೇರ್ಮನ್ರು ಕೂಡ ಹೌದು. ಚೇರ್ಮನ್ ಆಗಿ ಅಂದರೆ STFI ಚೇರ್ಮನ್ ಆಗಿ ಕೆಲಸ ಮಾಡುವಂಥ ಅನುಭವದ ಬಗ್ಗೆ ತಿಳಿಸ್ಕೊಡಿ. 2008ರಲ್ಲಿ ನಾನು ಒಂದು ಸಣ್ಣ ಭಾಷಣದಲ್ಲಿ, ಇವನ್ ಆಗನ ಎನರ್ಜಿ ಮಿನಿಸ್ಟರ್ KS ಈಶ್ವರಪ್ಪ ಅವರಿದ್ದರು,
ಆ ಸಂದರ್ಭಗಳಲ್ಲಿ ಭಾಳಷ್ಟು ಪವರ್ ಕಟ್ ಇತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ. ಅಂಥ ಸಂದರ್ಭಗಳಲ್ಲಿ ನಾವೊಂದು ಸಣ್ಣ ಒಂದು ಇದು ಫಂಕ್ಷನ್ನಲ್ಲಿ ಅವ್ರಿಗೆ ನಾನು ನನ್ನ ಭಾಷಣದ ಮೂಲಕ ಹೇಳಿದೆ, ಒಂದು ಸೋಲಾರ್ ವಾಟರ್ ಹೀಟರ್ಸ್ ಇನ್ಸ್ಟಾಲ್ ಮಾಡೋದ್ರಿಂದ ಪ್ರತಿಯೊಂದು ಮನೆಗೆ 40% ವಿದ್ಯುತ್ತನ್ನು ಉಳಿಸ್ಬೋದು. ಹೇಗೆ ಅಂತ ಹೇಳಿದ್ರೆ, ಒಂದು ಮನೆ ಎಲೆಕ್ಟ್ರಿಕ್ ಗೀಸರ್ಸು 2 ಕಿಲೋವ್ಯಾಟ್ ಪವರ್ ಒಳ್ಳೆಯದಾಗಿರುತ್ತೆ. ಒಂದು ಪವರ್ ಮನೆಯಲ್ಲಿ ತೊಗೊಂಡಿರೋದೇ ಒಂದು 3 ಕಿಲೋವ್ಯಾಟ್ ತೊಗೊಂಡಿರುತ್ತೆ. 2 ಕಿಲೋವ್ಯಾಟಷ್ಟು ಎಲೆಕ್ಟ್ರಿಕ್ ಗೀಸರಲ್ಲೇ ಕನ್ಸಪ್ಷನ್ ಆಗೋದ್ರಿಂದ ಹೈಯೆಸ್ಟ್ ಎಲೆಕ್ಟ್ರಿಸಿಟಿ ಕನ್ಸಪ್ಷನ್ ಆಗ್ತಿರೋದೇ ಪ್ರತಿ ಮನೆಗಳಲ್ಲಿ ಎಲೆಕ್ಟ್ರಿಕಲ್ ಗೀಸರ್ಸು. ಹಾಗಾಗಿ ಒಂದೊಂದು ಮನೆಯಲ್ಲೂ ಸಹಿತ ಸೋಲಾರ್ ವಾಟರ್ ಹೀಟರ್ಗಳನ್ನ ಇನ್ಸ್ಟಾಲ್ ಮಾಡಿದ್ರೆ 40% ನಾವು ವಿದ್ಯುತ್ ಉಳಿತಾಯ ಮಾಡ್ಬೋದು. ಅದೇ ರೀತಿ ಒಂದು ಸೋಲಾರ್ ವಾಟರ್ ಹೀಟ್ರು ಇನ್ಸ್ಟಾಲ್ ಮಾಡೋದ್ರಿಂದ 1.5 ಟನ್ ಕಾರ್ಬನ್ ಕ್ರೆಡಿಟ್ ಎಮಿಷನ್ಸ್ಗಳನ್ನು ಕಡಿಮೆ ಮಾಡ್ಬೋದು ವಿದ್ಯುತ್ ಉಳಿತಾಯದ ಮೂಲಕ. ಮತ್ತು ಇದರಿಂದ ನಮ್ಮ ಈ ಒಂದು ಎನರ್ಜಿ ಕ್ರೈಸಿಸ್ಸು, ಪವರ್ ಕಟ್ ಸಾಲ್ವ್ ಆಗೋದಕ್ಕೆ ಮಾಡ್ಬೋದು ಅನ್ನೋ ಒಂದು ಸಣ್ಣ ಸಲಹೆ ಒಂದು ಮ್ಯಾಂಡೇಟ್ರಿ ಮಾಡಿದ್ರು ಕರ್ನಾಟಕ ರಾಜ್ಯದಲ್ಲಿ. ಏನಂದರೆ, ಯಾವುದೇ ಎಲೆಕ್ಟ್ರಿಸಿಟಿ ಪವರ್ ಕನೆಕ್ಷನ್ ತಗೊಳ್ಳೋಕ್ಕಿಂತ ಮುಂಚೆ ಒಂದು ಸೋಲಾರ್ ವಾಟರ್ ಹೀಟ್ರನ್ನ ಇನ್ಸ್ಟಾಲ್ ಮಾಡಿದರೆ ಮಾತ್ರ ಕನೆಕ್ಷನ್ ಅಂತ. ಹಾಗಾಗಿ ಇಂದು ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ದೇಶದ ಸೋಲಾರ್ ವಾಟರ್ ಹೀಟರ್ ರಾಜಧಾನಿ ಅಂತ ಹೇಳಿದ್ರೆ ಅದು ಬೆಂಗಳೂರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಮತ್ತು ಕರ್ನಾಟಕವೂ ಅತಿ ಹೆಚ್ಚು ಮಟ್ಟದಲ್ಲಿ 40% ಪ್ರಮಾಣದಲ್ಲಿ ಇಡೀ ದೇಶದ ಸೋಲಾರ್ ವಾಟರ್ ಹೀಟರ್ ಟಾರ್ಗೆಟ್ನ ಕರ್ನಾಟಕ ಒಂದೇ ಮಾಡಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈ ಒಂದು ಮ್ಯಾಂಡೇಟ್ರಿ ಕ್ಲಾಸು. ಅಂದಿನ ದಿನಗಳಲ್ಲಿ ನಾವು ಮಾಡಿದಂತಹ ಈ ಸೋಲಾರ್ ವಾಟರ್ ಹೀಟರ್ಗಳನ್ನು ಯೂಸೇಜು ಮತ್ತು ಯುಟಿಲೈಸೇಷನ್ಸು ಮತ್ತು ಅದರ ಉಪಯೋಗ ಮತ್ತು ಬೆನಿಫಿಟನ್ನು ನಾವು ರಾಜ್ಯದಲ್ಲೇ ಆಗಿರಲಿ ಮತ್ತು ಕೇಂದ್ರ ನಮ್ಮ MNREಗಳಲ್ಲೇ ಇದ್ರ ಬಗ್ಗೆ ನಾವು ಮಾಡಿದ್ದಕ್ಕೆ ಈ ಒಂದು ಸೋಲಾರ್ ಥರ್ಮಲ್ ಫೆಡರೇಷನ್ ಮೂಲಕನೂ ಸಹಿತ ಈಗ ಒಂದು ರಿನ್ಯೂಬಲ್ ಎನರ್ಜಿ ಪಾಲಿಸಿ ಸೋಲಾರ್ ಥರ್ಮಲ್ಗೆ ಏನು ಸೋಲಾರ್ ರೂಫ್ಟಾಪಲ್ಲಿ ಏನು ಸಬ್ಸಿಡಿ ಕೊಡ್ತಾ ಇದ್ದಾರೆ, ಇದೇ ರೀತಿಯೂ ಸೋಲಾರ್ ವಾಟರ್ ಹೀಟರ್ನು ಪರಿಗಣಿಸಬೇಕು ಅನ್ನೋ ಒಂದು ಹೋರಾಟವನ್ನು, ಒಂದು ರಿಕ್ವೆಸ್ಟನ್ನು ಮಾಡ್ತಾ ಇದ್ದೀವಿ. ಇದನ್ನು ಪರಿಗಣಿಸ್ಬೋದು. ಈ ಮಟ್ಟದಲ್ಲಿ ನಾವು ಸೋಲಾರ್ ಥರ್ಮಲ್ ಫೆಡರೇಷನಲ್ಲಿ ಮತ್ತು ಸ್ಟೇಟಲ್ಲೂ ಸಹಿತ ನಾವು ಈ ಒಂದು ಅಸೋಸಿಯೇಷನ್ ಮೂಲಕ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಈ ಸೋಲಾರ್ ಸ್ಟ್ರೀಟ್ ಲೈಟ್ಗಳನ್ನ ಯಾವಾಗ ಶುರು ಮಾಡಿದ್ರಿ ಸರ್? ಇದು ಸೋಲಾರ್ ರೂಫ್ಟಾಪ್ ಅಂತ ಹೇಳಿದ್ರೆ, ಅದು ಮನೆ ಮೇಲ್ಛಾವಣಿಗಳ ಮೇಲೆ ಈ ಕಳೆದ 10 ವರ್ಷಗಳ ಹಿಂದೆ ಸೋಲಾರ್ ರೂಫ್ಟಾಪು, ಸೋಲಾರ್ ಸ್ಟ್ರೀಟ್ ಲೈಟು, ಸೋಲಾರ್ ಐ ಮಾಸ್ಕ್ ಸ್ಟ್ರೀಟ್ ಲೈಟು ಉಪಯೋಗಗಳನ್ನ ಮಾಡಿದ್ವಿ. ಎಲ್ಲೆಲ್ಲಿ ವಿದ್ಯುತ್ತಿನ ಅಭಾವ ಇದೆ, ಎಲ್ಲೆಲ್ಲಿ ವಿದ್ಯುತ್ ಸಂಪರ್ಕಗಳಿಲ್ಲ, ಅಲ್ಲೆಲ್ಲ ಸೋಲಾರ್ ಸ್ಟ್ರೀಟ್ ಲೈಟ್ಗಳನ್ನ ಇನ್ಸ್ಟಾಲ್ ಮಾಡ್ಬೋದು. ಇವತ್ತು ಸೋಲಾರ್ ರೂಫ್ಟಾಪು ಸಹಿತ ಅತ್ಯಂತ ಪ್ರಚಲಿತ ಮತ್ತು ಬೇಡಿಕೆಯಲ್ಲಿರುವಂತಹ ಒಂದು ಪ್ರಾಡಕ್ಟು. ಇಂದು ಪ್ರತಿ ಮನೆ ಮೇಲೆಲ್ಲೂ ಸಹಿತ ಸೋಲಾರ್ ರೂಫ್ಟಾಪ್ಗಳನ್ನ ಇನ್ಸ್ಟಾಲ್ ಮಾಡಿದ್ರೆ ನಮ್ಮ ದೇಶದ ಟೋಟಲ್ ಎನರ್ಜಿ ಕನ್ಸಪ್ಷನ್ನ 30% ಸಹಿತ ಸೋಲಾರ್ ಮತ್ತು ರಿನ್ಯೂಬಲ್ ಎನರ್ಜಿಯಲ್ಲಿ ತೊಗೊಳ್ಬೇಕು ಅನ್ನೋದು ಸರ್ಕಾರದ ಗುರಿ. ಈ ಒಂದು ನಿಟ್ಟಿನಲ್ಲಿ ಪ್ರತಿ ಮನೆಗಳ ಮೇಲೆ ನಾವು ಸೋಲಾರ್ ರೂಫ್ಟಾಪ್ಗಳನ್ನು, ಸೋಲಾರ್ನ ಪರಿಕರಗಳನ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಾವು ನಮ್ಮದೇ ಆದ ಸೆಲ್ಫ್ ಜನ್ರೇಷನ್ ಆಫ್ ಎಲೆಕ್ಟ್ರಿಸಿಟಿಗಳನ್ನು ನಾವೇ ಪಡ್ಕೊಬೋದು. ಇದನ್ನು ಯಾವುದೇ ನಾವು ಅವಲಂಬಿತ ಆಗೋ ಅವಶ್ಯಕತೆ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ಪರಿಸರಕ್ಕೆ ಉಪಯೋಗ ಆಗೋಂತಹ ಪ್ರಾಡಕ್ಟ್ಗಳು ಏನಿದೆ, ಸೋಲಾರ್ ಎನರ್ಜಿ, ಸೋಲಾರ್ ರೂಫ್ಟಾಪು, ಸೋಲಾರ್ ಸ್ಟ್ರೀಟ್ ಲೈಟು, ಸೋಲಾರ್ ವಾಟರ್ ಹೀಟ್ರು, ಈ ಒಂದು ಪ್ರಾಜೆಕ್ಟ್ಸ್ಗಳಲ್ಲಿ ಈ ಒಂದು ಪ್ರಾಡಕ್ಟಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದು ನಮ್ಮ ವ್ಯಾಲ್ಯೂಗೂ ಮತ್ತು ನಾವು ಮಾಡೋ ಪ್ರಯತ್ನಗಳಿಗೂ ನಮಗೆ ಅದು ಒಂದು ರೀತಿಯಲ್ಲಿ ಹೆಮ್ಮೆ ತಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು.